ನಮಸ್ಕಾರ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಟ್ಟಣದಲ್ಲಿ ಇಂದು ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅದು ಜಲಸಂಪನ್ಮೂಲ ಇಲಾಖೆ, ವಿಶ್ವೇಶ್ವರ ಜಲ ನಿಗಮ ನಿಯಮಿತ ಹಾಗೂ ಭದ್ರಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಇವರುಗಳ ಸಹಯೋಗದೊಂದಿಗೆ ನೀರು ಬಳಕೆದಾರರ ಸಹಕಾರ ಸಂಘಗಳ ಪದಾಧಿಕಾರಿಗಳ ಒಂದು ದಿನದ ತರಬೇತಿ ಕಾರ್ಯಾಗಾರ ಹಾಗೂ ಕೃಷಿ ಉಪಕರಣಗಳ ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಸಚಿವರು ಹಾಗೂ ಇಂಧನ ಸಚಿವರಾದಂತಹ KJ ಜಾರ್ಜ್ ಅವರು ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಹಾಗೆ ಉಪಕರಣಗಳನ್ನ ಒಂದು ವಿತರಣೆ ಮಾಡುವುದರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರೆ ಕಾಣ್ತಿದ್ದೇವೆ. ಕರ್ನಾಟಕ ಸರ್ಕಾರ ಇಂಧನ ಸಚಿವರು ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವರಾದಂತಹ KJ ಜಾರ್ಜ್ ಅವರು ಉದ್ಘಾಟಿಸಿದರು. ಈಗ ಅರ್ಹ ಫಲಾನುಭವಿಗಳಿಗೆ ವಿವಿಧ ಉಪಕರಣಗಳನ್ನು ನೀಡಲು ಆಗಮಿಸಿದರೆ ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಅಂದ್ರೆ ಬಳಸುವಂತಹ ಉಪಕರಣಗಳನ್ನ ಒಂದು ನೀಡುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದುಕೊಂಡಿದ್ದಾರೆ. ಅದೇ ರೀತಿ ಈ ಒಂದು ಮೆರುಗನ್ನು ತಂದುಕೊಂಡಿದ್ದಾರೆ. ಫಲಾನುಭವಿಗಳಿಗೆ ಸಹ ಉಪಕರಣಗಳನ್ನು ಪಡೆದಿದ್ದಾರೆ. ನಂತರ ಜಾರ್ಜ್ ಅವರು ಮಾತನಾಡುತ್ತಾ, ನಾವು ಸುಮಾರು ವರ್ಷಗಳಿಂದ ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಹಾಗೆ ರೈತರಿಂದ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಆದರೆ ದೇಶ ತುಂಬಾ ಚೆನ್ನಾಗಿರುತ್ತೆ ಎಂದು ಹೇಳಿದ್ದಾರೆ. ಶಾಸಕರಿಗೆ ಅಭಿನಂದನೆ ಹೇಳ್ತಾ, ಕಾಡ ಅಧ್ಯಕ್ಷರಿಗೆ ಕೆಲಸ ಮಾಡ್ತಾರೆ. ಅದ್ರ ಜೊತೆಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಆಗಿದ್ದಾರೆ, ಅದರಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತೊಬ್ಬ ಸ್ನೇಹಿತರಾದ ಶಿವಾನಂದ ಸ್ವಾಮಿ ಅವರಿದ್ದಾರೆ. ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ 2ನೇ ಸ್ಥಾನದಲ್ಲಿ ಇರಬೇಕಾದ್ರೆ ನಮ್ಮ ರಾಜ್ಯದ ಜನ ಅದೇ ರೀತಿಯಲ್ಲಿ ಗ್ಯಾರಂಟಿ ಪ್ರೋಗ್ರಾಮ್ಗೆ ನಾವು ಖರ್ಚು ಮಾಡೋದು ಜನಸಾಮಾನ್ಯರಿಗೆ ತಲುಪಿದ ವಿಚಾರವನ್ನು ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಸಮೇತ ಅಭಿನಂದನೆಗಳು. ಸಾಕಷ್ಟು ವಿನೂತನಗಳ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಒಳ್ಳೆ ದಕ್ಷ ಆಡಳಿತಾಧಿಕಾರಿಗಳು ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ SP ನನಗೆ ಮೊದಲು 3 ಜಿಲ್ಲೆ ಕೊಟ್ಟಿದ್ರು. ಒಂದು ದಾವಣಗೆರೆ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು. ನಾನು 3 ಜಿಲ್ಲೆಯಲ್ಲಿ ಸಮೇತ ಹೋಗಿ ಪ್ರವಾಸ ಮಾಡಿ ಬಂದಿದೆ. ಅದಾದಮೇಲೆ ಈ ಮೊನ್ನೆ ಮತ್ತೆ ಅವರು ಹೇಳಿದ್ರು, ನೀವು ಈ ಚಿಕ್ಕಮಗಳೂರು ಜಿಲ್ಲೆ ಉಸ್ತುವಾರಿಯಾಗಿ ಮತ್ತೆ ಅವರು ನೇಮಕ ಮಾಡಿದ್ದಾರೆ. ಬಹುಶಃ ನನಗೆ ಏನು ತಿಳ್ಕೊಂಡಿದೆ, ಚಿಕ್ಕಮಗಳೂರಿಗೆ ಒಬ್ಬರು ಮಂತ್ರಿ ಬೇಕು ಅಂತ ನಾನು ಒತ್ತಡ ಹಾಕ್ತಾ ಇದ್ದೆ. ನಮ್ಮ ಹೈಕಮಾಂಡ್ ಅವರಿಗೂ ಮುಖ್ಯಮಂತ್ರಿಯವರಿಗೆ, ಹಳೆ ಸಿದ್ದರಾಮಯ್ಯ ಅವರಿಗೂ ಸಮೇತ ಹೇಳಿದೆ. ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಿಗೂ ಹರಿಪ್ರಸಾದ್ ಅವರಿಗೆ ಹೇಳಿದೆ. ಯಾಕಂದ್ರೆ 5 ಜನ ಶಾಸಕರನ್ನ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿಕೊಟ್ಟ ಜಾಗದಲ್ಲಿ ಒಂದು ಮಂತ್ರಿ ಬೇಕೇ ಬೇಕು. ಅದು ಯಾರನ್ನ ಮಂತ್ರಿ ಮಾಡೋದು ಅವರಿಗೆ ಗೊತ್ತಿಲ್ಲ. ಆದ್ರೆ ಅದನ್ನ ಆಯ್ಕೆ ಇತ್ತು. ಅದೇನೋ ಸ್ಲಿಪ್ ಬಿಟ್ವೀನ್ ಕಪ್ ಅಂಡ್ ಲಿಪ್ ಅಂತ ಹೇಳಿದಂಗೆ ಅದನ್ನು ಆಗಿದೆ. ಅದಕ್ಕೆ ಈಗ ಮತ್ತೆ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗ್ತದೆ. ಬಟ್ ನಮ್ಮಲ್ಲಿ ದಕ್ಷ ಶಾಸಕರಿದ್ದಾರೆ, ಒಳ್ಳೆ ಶಾಸಕರು. 5 ಜನ ಶಾಸಕರು ಒಳ್ಳೆ ಕೆಲಸ ಮಾಡ್ತಾರೆ. ಅದರಲ್ಲಿಯೂ ನಮ್ಮ ಶ್ರೀನಿವಾಸ ಅವರು ಇದ್ದಾರೆ. ಶ್ರೀನಿವಾಸ ಅವರು ನನ್ನೊಟ್ಟಿಗೆ ಕಾಂಗ್ರೆಸ್ ಈಗ ತಾನೇ ಸಾಕಷ್ಟು ಕಾರ್ಯಕ್ರಮಗಳು ಇಟ್ಕೊಳ್ತಾರೆ ಅವರು. ಈಗ ನೋಡಿ, ಈಗ ನನಗೆ 2 ಖಾತೆ ಇದೆ. ಒಂದು ಇಂಧನ ಖಾತೆ ಮತ್ತು ಇನ್ನೊಂದು ಟೂರಿಸಂ. ನನಗೆ ಸಮಯ ಅವಕಾಶ ಸಾಕಾಗೋದಿಲ್ಲ. ಮತ್ತೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರು ಸಿಟಿಯಲ್ಲಿ ಅಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಅದರಿಂದ ಈ ಅಲ್ಪ ಇರುವ ಸಮಯದಲ್ಲಿ ಸಾಕಷ್ಟು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ನಾನೊಂದು ಹೇಳ್ತೀನಿ, ನಮ್ಮ ದೇಶ ರೈತರಿಂದ ಕೂಡಿದ ದೇಶ. ನಮ್ಮ ದೇಶದಲ್ಲಿ ರೈತರು ಚೆನ್ನಾಗಿದ್ದರೆ ಬಹುಶಃ ದೇಶ ಮತ್ತು ನಮ್ಮ ರಾಜ್ಯ ಸುಭಿಕ್ಷಿತವಾಗಿತ್ತು. ನಾನು ಸಮೇತ ಒಬ್ಬ ರೈತನ ಮಗನೇ, ನಾನೊಬ್ಬ ರೈತ. ಅದಕ್ಕೆ ಹೇಳ್ತಾ ಇದ್ದೀನಿ, ರೈತರು ತೊಂದರೆಯಲ್ಲಿದ್ದಾರೆ. ಏಕೆ ರೈತರು ತೊಂದರೆಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಬೆಳೆಯೋ ಬೆಳೆಗಳಿಗೆ ಸರಿಯಾದ ಅವರಿಗೆ ಲಾಭ ಬಂದರೆ, ಈ ಸ್ವಾಮಿನಾಥನ್ ರಿಪೋರ್ಟ್ ಪ್ರಕಾರ 20% ಅವರಿಗೆ ಸಿಕ್ಕೇ ಸಾಕು ಲಾಭ. ನಮ್ಮ ರೈತರು ಹಗಲು ರಾತ್ರಿ ದುಡಿದುಬಿಟ್ಟು ದೇಶದ ಬೆಲೆ ಸಿಗ್ತಾ ಇಲ್ಲ ನಾವೇನು. ಆದರೆ ಗ್ರಾಹಕರು ತಮಗೆ ಗೊತ್ತಿದೆ, ಗ್ರಾಹಕರು ಹೋಗಿ ಅಂಗಡಿಯಲ್ಲಿ ತೆಗಿಬೇಕಾದ್ರೆ ಅವ್ರು ದುಪ್ಪಟ್ಟ ದರ ಕೊಡ್ಬೇಕಾಗ್ತದೆ, ಬೆಲೆ ಕೊಡ್ಬೇಕಾಗ್ತದೆ. ಅದನ್ನ ತಪ್ಪಿಸಲಿಕ್ಕೆ ಈ ಕಾಡ ಬೇರೆ ಬೇರೆ ನಮ್ಮ ರೆಗ್ಯುಲೇಟೆಡ್ ಮಾರ್ಕೆಟ್ ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಆದರೆ ಹೆಚ್ಚಿನ ರೈತರು ಅದ್ರಲ್ಲಿ ಇನ್ವಾಲ್ವ್ ಆಗಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ದರ ಸಿಕ್ಕುವಂತೆ ರೇಟ್ ಸಿಕ್ಕುವಂಥ ಕೆಲಸವನ್ನು ಸರ್ಕಾರ ಸಮೇತ ಮಾಡಬೇಕಾಗ್ತದೆ.
ಅದರಲ್ಲಿ ಸಮೇತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಕೆಲಸ ಮಾಡಬೇಕು ಅನ್ನೋದಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ ಈ ಕಾಡಾದಲ್ಲಿ ಸಮೇತ ಆದರೆ ಇಂಧನ ಸಚಿವರಾಗಿ ನಿಮಗೆ ಒಂದು ಮಾತು ಹೇಳ್ತಾ ಇದ್ದಾರೆ, ರೈತರು ಆಗಲಿ ಯಾರು ಚಪ್ಪಳೆ ಕೊಡಿಲೇ ಇಲ್ಲ. ನಮ್ಮ ಅಂಶನಾಥ್ ಅವರು ಹೇಳಿದ್ರು ನೋಡಿ, ಅದಕ್ಕೆ ಹೆಚ್ಚಿಗೆ ಚಪ್ಪಾಳೆ ರೈತರಿಂದ ಬರಲಿಲ್ಲ. ಈಗ ನಾವು ನಮ್ಮ ಸಿದ್ದರಾಮಯ್ಯ ಇರುವಾಗ ನಮಗೆ ಒಂದು ಮಾತು ಹೇಳಿದ್ರು, ನೋಡ್ರಿ ರೈತರಿಗೆ 7 ಗಂಟೆ ಉಚಿತವಾಗಿ ಕರೆಂಟ್ ಕೊಡ್ಬೇಕು, 1 ಗಂಟೆ ಕಡಿಮೆ ಮಾಡಿದ್ವಿ. ಇಂಡಸ್ಟ್ರಿಗೆ 24 ಗಂಟೆ ಕೊಟ್ಟಿದ್ದೀವಿ, ಕಮರ್ಷಿಯಲ್ಗೆ 24 ಗಂಟೆ ಕೊಟ್ಟಿದ್ವಿ, ರೈತರಿಗೆ 1 ತಿಂಗಳಿಗೆ ಮಾತ್ರ 1 ಗಂಟೆ ಕಡಿಮೆ ಮಾಡಿ 6 ಗಂಟೆ ಕೊಟ್ಟಿದ್ವಿ. ಆದರೆ ನೀವು ಪ್ರಶ್ನೆ ಕೇಳ್ಬೋದು, ಈಗ ಹೌದು ನಮ್ಮಲ್ಲಿ ಪವರ್ ಮಧ್ಯೆ ಹೋಗ್ತಾ ಇದೆಯಲ್ಲ, ಅದು ಪವರ್ ಶಾರ್ಟೇಜ್ ಇಂದ ಹೋಗ್ತಾ ಇಲ್ಲ. ಈಗೇನಾಗಿದೆ, ಬೇಡಿಕೆ ಹೆಚ್ಚಾದಾಗ ನಮಗೆ ಸಬ್ಸ್ಟೇಷನ್ಗಳು ಕಡಿಮೆ ಇತ್ತು. ಆ ಸಬ್ಸ್ಟೇಷನ್ ಎಲ್ಲ ಬೇಡಿಕೆಯಲ್ಲಿರುವಾಗ ಯಾರೂ ಅದನ್ನು ಮಾಡಲಿಕ್ಕೆ ಯೋಚನೆ ಮಾಡಿರಲಿಲ್ಲ. ಈಗ 2035 ಎಷ್ಟು ಬೇಡಿಕೆ ಬರ್ತದೆ ಅಂತ ಇಟ್ಬಿಟ್ಟು ನಾವೀಗ ಲೆಕ್ಕ ಹಾಕಿಬಿಟ್ಟು ನಾವೀಗ ಒಂದು 400 ಸಬ್ಸ್ಟೇಷನ್ಸ್ ಜಾಸ್ತಿ ಮಾಡಲಿಕ್ಕೆ ಈಗಾಗಲೇ ಪದ್ಧತಿಯನ್ನು ಮಾಡಿದ್ವಿ. ತಾವು ನೋಡ್ತಾ ಇರ್ಬೋದು, ಎಲ್ಲಿ ಕೇಳಿದ್ರು ನಿಮಗೆ ಲ್ಯಾಂಡ್ ಕೊಡಿ, ನಮಗೆ ಸಬ್ಸ್ಟೇಷನ್ ಮಾಡುವಂಥ ಕೆಲಸ ನಮ್ಮ ಅಧಿಕಾರಿಗಳು ನಾವೆಲ್ಲ ಸೇರಿಬಿಟ್ಟು ಬೋರ್ಡಲ್ಲಿ ನಾವು ಫಸ್ಟ್ ಲ್ಯಾಂಡ್ ಕೊಡ್ಬೇಕಷ್ಟೇ. ಆ ಕೆಲಸನ ನಿಮ್ಮ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಟ್ರಾನ್ಸ್ಮಿಷನ್ ಲೈನ್ ಸಮೇತ ನಾವು ಮಾಡ್ತಾ ಇದ್ದೀವಿ. ಮೊದಲು ಏನಾಗಿತ್ತು, ಕೆಲಸ ಮಾಡಿಬಿಟ್ಟು ಟ್ರಾನ್ಸ್ಫಾರ್ಮರ್ ಮಾಡ್ತಾ ಇದ್ದೀವಿ. ಎಷ್ಟೇ ಟ್ರಾನ್ಸ್ಫಾರ್ಮರ್ ಕೊಟ್ಟರು ಟ್ರಾನ್ಸ್ಫಾರ್ಮರ್ ಬರ್ನ್ ಆಗ್ತದೆ. ಟ್ರಾನ್ಸ್ಫಾರ್ಮರ್ ಬಿಟ್ಟರೆ ಒಂದು ಟ್ರಾನ್ಸ್ಫಾರ್ಮರ್ಗೆ ಕೆಪಾಸಿಟಿ ಇರೋದು 2 ಅಥವಾ 3 ಪಂಪ್ ಸೆಟ್ಗೆ. ಇವ್ರೇನ್ ಮಾಡ್ತಾ ತಾವು ನೋಡ್ತಾ ಬುಕ್ ಹಾಕ್ಬಿಟ್ಟಿದ್ದಾರೆ. ಒಂದು ಟ್ರಾನ್ಸ್ಫಾರ್ಮರ್ಗೆ 10 ಪಂಪ್ ಸೆಟ್ ಬಂದ್ಬಿಟ್ರೆ ಏನಾಗ್ತದೆ, ಅದು ಬರ್ನ್ ಆಗ್ತದೆ. ಅದಕ್ಕೆ ನಾವೀಗ ಸರ್ಕಾರ ನಿರ್ಧಾರ ತಗೊಂಡಿದ್ವಿ. ಅವರು 23 ಇಸ್ವಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ತಗೊಂಡು ಹೋಗಿ ಮಾತಾಡಿದಾಗ 4 ಲಕ್ಷ ಅಂತ ಪಂಪ್ ಸೆಟ್ಗಳು ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಈ 4 ಲಕ್ಷ ಪಂಪ್ ಸೆಟ್ ಸಮೇತ ರೆಗ್ಯುಲೈಸ್ ಮಾಡಲಿಕ್ಕೆ ನಿರ್ಧಾರ ತಗೊಂಡಾಗ ಮತ್ತೆ 500 ಮೀಟರ್ ನಮ್ಮ ಸರ್ವಿಸ್ ಲೈನ್ ಇದೆಯಲ್ಲ, ಅದರ ದೂರ ಇರೋದು ಹತ್ತಿರ ಇರೋದನ್ನು ನಾವೇ ಮಾಡ್ತೀವಿ ಅಂತ ಹೇಳಿದ್ವಿ. ದೂರ ಇರೋದಕ್ಕೆ ಕುಸುರು ಬಿಯಲ್ಲಿ ಬೋರ್ವೆಲ್ ಹಾಕೊಂಡಿದ್ವಿ. ಅದಕ್ಕೆ 80% ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿ ಸುಮಾರು 40,000 ಈಗಾಗಲೇ 25,000 ಈಗಾಗಲೇ ಬೋರ್ವೆಲ್ ಆಗಿದೆ. ಕುಸುರು ಬಿಯಲ್ಲಿ ಮಾಡ್ತಾ ಇದೆ. ನಂದೊಂದೇ ರಿಕ್ವೆಸ್ಟ್ ಎಲ್ಲ ಫಾರ್ಮರ್ಸಿಗೆ, ಯಾರು ಈಗ 4 ಲಕ್ಷದಲ್ಲಿ ಸುಮಾರು 3 ಲಕ್ಷ ಆಗುತ್ತೆ. ಇನ್ನು 40,000-50,000 ಪಂಪ್ ಸೆಟ್ ಅವರು ದುಡ್ಡು ಕಟ್ಟಬೇಕು. ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಎಲ್ಲರೂ ಕಟ್ಟಿದ್ದಾರೆ, ಕೆಲವರು ಕಟ್ತಾ ಇಲ್ಲ. ಕಟ್ಟದವರಿಗೆ ಟೈಮ್ ಕೊಟ್ಟಿದ್ದೀವಿ. ನೀವು ಕಟ್ಟದಿದ್ದರೆ ಹುಕ್ಕು ಹಾಕೊಂಡು ತೆಗೆದ್ರೆ ನಾವು ಹುಕ್ಕು ತೆಗಿತೀವಿ. ನಿಮ್ಮ ಪವರ್ ನಿಮಗೆ ಬರೋದಿಲ್ಲ. ಅದು ಪವರ್ ಬರೋದು ನೀವು ಹುಕ್ಕು ಹಾಕಿಬಿಟ್ಟು ಪವರು ನಾವು 1 ತಿಂಗಳು ಟೈಮನ್ನು ಕೊಟ್ಟಿದ್ದಾರೆ. 1 ತಿಂಗಳು ಕಳೆದ್ರೆ ನಾವು ಅದನ್ನು ಹುಕ್ಕು ತೆಗಿತೀವಿ. ನೀವು ಆ ದುಡ್ಡು ಕಟ್ಟಿದ ಕೂಡ ನೀವು ರೆಗ್ಯುಲೈಸ್ ಮಾಡ್ತೀವಿ. ನಾವು ಪರ್ಮನೆಂಟ್ ಆಗಿ ಮಾಡೋದಲ್ಲ. ನೀವು ದುಡ್ಡು ಕಟ್ಟಿದ್ರೆ ಈಗ ಕಟ್ಟಿದರೆ ಈಗಲೇ ಆಗ್ತದೆ, ಅಥವಾ ಅದು ಡಿಸ್ಕನೆಕ್ಟ್ ಆದ್ಮೇಲೆ ಕಟ್ಟಿದ್ರೆ ಮತ್ತೆ ನಾವು ರೆಗ್ಯುಲೈಸ್ ಮಾಡ್ತೀವಿ 4 ಲಕ್ಷಕ್ಕೆ. ಮತ್ತೆ 4 ಸಿ ನೆಟ್ವರ್ಕ್ ಒಂದು ಪದ್ಧತಿ ತಮ್ಮಲ್ಲಿ ಎಷ್ಟು ಪ್ರಚಾರ ಆಗಿದೆ ಗೊತ್ತಿಲ್ಲ. ಈಗಾಗಲೇ ನಾವು 2,750 ಮೆಗಾವಾಟ್ಗೆ ಈಗಾಗಲೇ ಟೆಂಡರ್ ಮಾಡಿ ಕೊಟ್ಟಿದ್ವಿ. ಆದರೆ ಸುಮಾರು 600-700 ಮೆಗಾವಾಟ್ ಈಗಾಗಲೇ ಆಗಿದೆ. ನಾನು ಬೇರೆ ಬೇರೆ ಕಡೆ ಹೋಗಿದೆ, ಶಿರಕ್ಕೆ ಹೋಗಿದೆ, ದೊಡ್ಡಬಳ್ಳಾಪುರ ಹೋಗಿದೆ. ಅಲ್ಲಿ ಹೋದಾಗ ರೈತರಿಗೆ ಒಳ್ಳೆಯ ಕಾರ್ಯಕ್ರಮ. 7 ಗಂಟೆ ಹಗಲು ಹೊತ್ತು ಅದಕ್ಕೆ 4 ಎಕರೆ ಜಾಗ. ನಿಮ್ಮ ಸಬ್ಸ್ಟೇಷನ್ ಕೆಪಾಸಿಟಿ 15 ಮೆಗಾವಾಟ್ ಇದ್ರೆ 60 ಎಕರೆ, 10 ಮೆಗಾವಾಟ್ ಇದ್ರೆ 40 ಎಕರೆ. ಈ ಥರ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದು ನಾವು ಪ್ರೈವೇಟ್ ಅವರಿಗೆ ಟೆಂಡರ್ ಕರೆದು ಕೊಟ್ಟಿದ್ದೀವಿ, ಸರ್ಕಾರ ಕೊಟ್ಟಿದ್ರು. ಅದೇ ರೀತಿ ಇಂದಿನ ಮುಖ್ಯಮಂತ್ರಿ ಅವರು ಸಮೇತ ಇಂಧನ ಸಚಿವರಾಗಿ ನನಗಿಂತ ಚೆನ್ನಾಗಿ ಇಂಧನದ ವಿಚಾರದಲ್ಲಿ ಎಲ್ಲ ಗೊತ್ತು ಅವರಿಗೆ. ಅವರು ಸಹ ಅವರ ಮತ್ತು ಹಳೆ ಮುಖ್ಯಮಂತ್ರಿ ಎಲ್ಲ ನಾವು ಸಹಕಾರ ತಗೊಂಡು ನಮ್ಮ ಕ್ಯಾಬಿನೆಟ್ ಸಹೋದರಿಗಳ ಒಂದು ಸಹಕಾರ ಪಡೆದ್ಬಿಟ್ಟು ಇದನ್ನು ಮಾಡ್ತಾ ಇದ್ದೀವಿ ಮಾತು ಹೇಳಿ, ಇನ್ನು ಬರೋ ದಿವಸಗಳಲ್ಲಿ, ಯಾಕೆಂದ್ರೆ 1 ಮೆಗಾವಾಟಿಗೆ ನಾವು ಮಾಡಬೇಕು ಮಾಡಿದಾಗ ಡ್ಯಾಮ್ ಕಟ್ಟಿದಾಗ ಲಕ್ಷಾಂತರ ಎಕರೆ ಮುಳುಗೋಗಿದೆ. ಸಾವಿರಾರು ಜನ ರೈತರನ್ನ ಅವರಿಗೆ ಎವಿಕ್ಟ್ ಮಾಡಿದ್ದಾರೆ. ಇವತ್ತು ನಾವೇನು ಹೇಳ್ತಾ ಇದ್ದೀವಿ, ಪಂಪ್ ಸ್ಟೋರೇಜ್ ಇಂದ ತಗೊಂಡ್ರೆ
ಈ ನೀರು ಯಾವ ಎಲೆಕ್ಟ್ರಿಸಿಟಿ ಮಾಡಿ ನಾವು ಹೊರಗಡೆ ಕಳಿಸೋ ನೀರನ್ನ ಮತ್ತೆ ಆ ಡ್ಯಾಮಿಗೆ, ಶರಾವತಿ ಡ್ಯಾಮಿಗೆ ತಂದುಬಿಟ್ಟು ಅದು ನಾವು ಎಲೆಕ್ಟ್ರಿಸಿಟಿ ಸ್ಟೋರ್ ಮಾಡಬೇಕು. 5 ದಿವಸದಲ್ಲಿ ನಾವು ಎಲೆಕ್ಟ್ರಿಸಿಟಿ ಇದು ಮಾಡ್ಬೋದು. ಇವತ್ತು ಹಗಲೊತ್ತು ನಮಗೆ ಎಲೆಕ್ಟ್ರಿಸಿಟಿ ತೊಂದರೆ ಇಲ್ಲ, ಸೋಲಾರ್ ಇರ್ತದೆ, ವಿಂಡ್ ಇರ್ತದೆ, ಬೇಕಾದಷ್ಟು ಬರ್ತದೆ, ನಾವು ಥರ್ಮಲ್ ಇದೆ. ನಮಗೆ ತೊಂದರೆ ಏನಾಗಿರುತ್ತೆ ಅಂದ್ಬಿಟ್ಟು ಪೀಕ್ ಅವರ್ಸ್, ಈವ್ನಿಂಗ್ ಮತ್ತು ಬೆಳಗ್ಗೆ. ಆ ಸಂದರ್ಭದಲ್ಲಿ ಕರೆಂಟು ಹಗಲು ಹೊತ್ತು ಕರೆಂಟು ರೇಟು ₹2.50 ಇದ್ದಾರೆ. ಎಕ್ಸ್ಚೇಂಜಿನ ತಗೋಬಹುದು. ರಾತ್ರಿ ಹೊತ್ತು ಆದರೆ 1000 ಮೆಗಾವಾಟು ಈ ಪಂಪ್ ಸ್ಟೋರೇಜಿಂದ ನಮಗೆ ಉತ್ಪಾದನೆ ಆಗೋದು 3000 ಮೆಗಾವಾಟು. 2000 ಮೆಗಾವಾಟು ಅದು ಪೀಕ್ ಅವರ್ಸ್ ಅಲ್ಲಿ ನಮಗೆ ಸಿಕ್ಕುವಂತ ಒಂದು ಪದ್ಧತಿ. ಯಾಕೆ ಬೇಡ? ಇದು ಬುದ್ಧಿವಂತರು ಗೊತ್ತಿದೆ, ತಿಳುವಳಿಕೆ ಇರೋದು. ನಾವು ಮಾಡ್ಲಿಕ್ಕೆ ಆಗ್ತದಾ? ನಾವು ಎಕ್ಸ್ಪರ್ಟ್ ಕಮಿಟಿ ಇರ್ತದೆ. ಮಳೆ ಏನಾದರೂ ಕಡಿಮೆ ಆದರೂ ಅಥವಾ ನಾಳೆ ಇದನ್ನ ಎಲೆಕ್ಟ್ರಿಸಿಟಿ ಬೇಡಿಕೆ ಜಾಸ್ತಿ ಆದ ಸಮೇತ ಬ್ಯಾಟ್ರಿ ಸ್ಟೋರ್ ಮಾಡಿದರೆ ಯಾವತ್ತೂ ಬೇಕಾದ್ರೂ ತಗೋಬಹುದು. ಇದು ಸಮೇತ ಮಾಡ್ತಾ ಇದ್ದೀವಿ. ನನಗೆ ಒಂದು ಸಂತೋಷ, ನನ್ನ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡಿದ್ದೀನಿ. ಎಲ್ಲ ಕಡೆನೂ ಒಳ್ಳೆಯವರು ಇದ್ದಾರೆ. ಆದರೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅನ್ನೋದು ಬಹಳ ಒಳ್ಳೆ ಇಂಜಿನಿಯರ್ಗಳಿದ್ದಾರೆ, ಬಹಳ ಒಳ್ಳೆ ಲೈನ್ ಮ್ಯಾನ್ಗಳು ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಅವರು ಸಮೇತ ಇದ್ದಾರೆ. ಇವತ್ತು ನಾನು ಹೋದಾಗ ನಮಗೆ ಲೈನ್ಮೆಂಟ್ ಶಾರ್ಟೇಜ್ ಇದೆ. ಹೌದು, ಲೈನ್ಮೆಂಟ್ ಶಾರ್ಟೇಜ್ ಇದೆ. ಅದಕ್ಕೆ ಈಗಾಗಲೇ ನಾವು ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಈಗಾಗಲೇ ಇನ್ನೊಂದು 10-15 ದಿವಸದಲ್ಲಿ ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ. ಮತ್ತು ಇನ್ನೂ ಲೈನ್ಮೆಂಟ್ ಬೇಕಾದ್ರೆ ತಗೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ಸಮೇತ ಹಳೆ ಮುಖ್ಯಮಂತ್ರಿಗಳು ನಮಗೆ ಪರ್ಮಿಷನ್ ಕೊಟ್ಟಿದ್ದರು, ಈಗ ಅವರು ಕೊಡ್ತಾರೆ. ಆ ಕೆಲಸ ಮಾಡ್ತೀವಿ ಎಂಬ ಮಾತನ್ನು ಹೇಳಿ, ಬಹುಶಃ ಅಲ್ಲಿ ನಾನು ಕಡೂರಿಗೆ ಹೋಗಬೇಕಾಗಿದೆ. ನಾನು ಇನ್ನೂ ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ವಿದ್ಯುತ್ ಅನ್ನ ನೀಡಿರುವಂತದ್ದು ರೈತರ ಬದುಕಲ್ಲಿ ಆಶಾ ಕಿರಣವನ್ನು ಮೂಡಿಸಿರುವಂತಹ ಈ ಸಂದರ್ಭದಲ್ಲಿ ನಾವೆಲ್ಲ ರೈತರಾಗಿ ನಮ್ಮ ಉಸ್ತುವಾರಿ ಸಚಿವರಿಗೆ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳನ್ನ ಮೀನಾ ಅವರು, ಹಾಗೆಯೇ CS ಆದಂತಹ HS ಕೀರ್ತನಾ ಮೇಡಮ್ ಅವರು, ಹಾಗೆ ಜಿಲ್ಲಾ ವರಿಷ್ಠಾಧಿಕಾರಿ ಆದಂತಹವರು, ಹಾಗೆ ಘನವಿತ್ತ ಮಾನ್ಯ ಶಾಸಕರಾದ GH ಶ್ರೀನಿವಾಸ್ ಅವರು, ಹರೀಶ್ ಅವರು, ಶಿವಾನಂದ ಸ್ವಾಮಿ ಅವರು, ಇತರ ಅಧಿಕಾರಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಾಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ದಯಾನಂದ್ ಅವರು, ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂತಹ ರೇವಣ್ಣನವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಂಡು ಬರ್ತದೆ. ಇನ್ನು ಚಿತ್ರ ನೋಡ್ತಾ ಇದ್ದೀವಿ. ಉನ್ನತ ಅಧಿಕಾರಿ ವರ್ಗದವರು ಹಾಗೆ ಇತರ ಎಲ್ಲಾ ಇಲಾಖೆಯ ಸಂಬಂಧಪಟ್ಟ ಇಲಾಖೆಯ ವರ್ಗದವರು, ಹಾಗೆ ಫಲಾನುಭವಿ ಪಡುವಂತಹ ರೈತಾಪಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾಗಿ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಇಂದು ಅಜ್ಜಂಪುರದಲ್ಲಿ ರೈತರಿಗೋಸ್ಕರ ಮಾಡಿದಂತಹ ಒಂದು ಕಾರ್ಯಕ್ರಮ ಎನ್ನಬಹುದಾದ ಈ ಒಂದು ಕಾರ್ಯಕ್ರಮದಲ್ಲಿ ಅಜ್ಜಂಪುರದ ಸುತ್ತಮುತ್ತಲಿನ ಎಲ್ಲಾ ಮುಖಂಡರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾದ ರೀತಿಯಲ್ಲಿ ಕಂಡು ಬಂದಿದೆ. ಒಂದು ಕಾರ್ಯಕ್ರಮದಲ್ಲಿ ಅರ್ಹ ಫಲಾನುಭವಿಗಳು ಪಡೆದಂತಹ ಫಲಾನುಭವಿಗಳು ಸಹ ಹಾಗೆ ಸಾರ್ವಜನಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಯಿತು. ಹಾಗೆ ಹಲವಾರು ಒಂದು ವಿಷಯಗಳನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ತಿಳಿದುಕೊಳ್ಳುವ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ವಿಶೇಷ ರೀತಿಯಲ್ಲಿ ಕಂಡು ಬಂದಿದೆ. ಕಾರ್ಯಕ್ರಮ ಮಧ್ಯಾಹ್ನ 1:30 ಆದ್ರೂ ಸಹ ಆರಂಭವಾಗದ ಕಾರಣ ರೈತಾಪಿ ವರ್ಗದವರು ಬೆಳಗ್ಗೆನೆ ಬಂದಿರೋದ್ರಿಂದ ಅವರಿಗೆ ತುಂಬಾ ಹಸಿವನ್ನ ಸಿಟ್ಟನ್ನು ಹೊರಹಾಕಿ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಏಕೆ 1:30 ಆದ್ರೂ ಸಹ ನಮ್ಮ ಮಾನ್ಯ ಸಚಿವರು ಬಂದಿಲ್ಲ. ಸಾಕಷ್ಟು ರೀತಿ ನಮಗೆ ಹಸಿವು ಆಗ್ತಾ ಇದೆ. ಸೊ ನಾವು ಬೆಳಿಗ್ಗೆ 8 ಗಂಟೆಯಿಂದ ಬಂದಿದ್ದೇವೆ ಅಂತ ಹೇಳಿ ತಕ್ಷಣವೇ ಆಗಮಿಸಿದ್ದಾರೆ. ಮಾನ್ಯ ಇಂಧನ ಸಚಿವರು ಹಾಗೂ ಪ್ರವಾಸೋದ್ಯಮ ಸಚಿವರಾದ KJ ಜಾರ್ಜ್ ಅವರು ಆಗಮಿಸಿದಂತೆ ಎಲ್ಲ ಅವರ ಅಭಿಮಾನಿಗಳು ಸಹ ರೈತಾಪಿ ವರ್ಗಗಳು ಸಹ ಶಾಂತ ರೀತಿಯಿಂದ ಕುಳಿತುಕೊಂಡು ಅವರ ಮಾತುಗಳನ್ನು ಕೇಳುವ ಮೂಲಕವಾಗಿ ಅವರು ನೀಡಿದಂತಹ ಉಪಕರಣಗಳನ್ನ ಪಡೆದ ಚಿತ್ರದಲ್ಲಿ ವಿಶೇಷ ರೀತಿ ಕಂಡುಬಂದಿದೆ. ಒಟ್ಟಾರೆಯಾಗಿ ಮಾನ್ಯ ಸಚಿವರಿಗೆ ರೈತಾಪಿ ವರ್ಗದರು ವಿಶೇಷ ರೀತಿಯಲ್ಲಿ ಅವರ ಒಂದು ಬರ್ತಿದ್ದಂಗೆ ಎದ್ದು ನಿಂತು ಗೌರವವನ್ನು ನೀಡಿದ್ದು ವಿಶೇಷ ರೀತಿಯಲ್ಲಿ ಕಂಡುಬಂದಿತು. ಒಟ್ಟಾರೆಯಾಗಿ ಇಂದು ಅಜ್ಜಂಪುರದಲ್ಲಿ ನಡೆದಂತಹ ಒಂದು ವಿತರಣಾ ಕಾರ್ಯಕ್ರಮ ಮಹತ್ವಪೂರ್ಣವನ್ನ ಪಡೆದುಕೊಂಡಿತು. ಅದೇ ರೀತಿಯಾಗಿ ರೈತರಿಗೆ ನಾವು ಹೆಚ್ಚು ಮನ್ನಣೆ ಕೊಡುತ್ತೇವೆ ಎಂಬುದು ಈ ಒಂದು ನಿಟ್ಟಿನಲ್ಲಿ ತೋರುತ್ತಿದೆ ಎಂದು ಅಲ್ಲಲ್ಲಿ ರೈತಾಪಿ ವರ್ಗದವರು ಮಾತನಾಡುತ್ತಿರುವ ಚಿತ್ರದಲ್ಲಿ ಕಂಡು ಬಂದಿದೆ.